ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ನಮ್ಮತ್ತೆ. ಸಿಂಪಲಾಗಿ ಕ್ವಿಕ್ಕಾಗಿ ಓನ್ಲಿ 3 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕಿ ಹೇಗೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿ ನೆಕ್ಸ್ಟು ಮಸಾಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿರೋದು, ಚಕ್ಕೆ, ಲವಂಗ, ಮೆಣಸು, ಹಾಗೆ ಸೋಂಪು ಇದ್ದರೆ ಸೋಂಪನ್ನು ಹಾಕ್ಕೊಳ್ಳಿ. ಹಾಗೆ ಪಲಾವ್ ಎಲೆನೂ ಹಾಕ್ಕೊಂಡಿದ್ದಾರೆ. ಆನಿಯನ್ನ ನೀಟಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಘಮ. ಇಲ್ಲಿ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಮಾಡಿಕೊಂಡು ಹಾಕ್ತಾಯಿದ್ದಾರೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಕಡಿಮೆ ಹಾಕಿ. ನೆಕ್ಸ್ಟು ಟೊಮೊಟೊ ಪೇಸ್ಟ್ನ ಮಾಡಿ ಹಾಕ್ತಾಯಿದ್ದಾರೆ. ಟೊಮೊಟೊ ಪೇಸ್ಟ್ನ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನೆಕ್ಸ್ಟು ಗರಂ ಮಸಾಲ ಹಾಕ್ತಾಯಿದ್ದಾರೆ 50 ಗ್ರಾಮು. ಹಾಗೆ ಬಿರಿಯಾನಿ ಪೌಡರ್ 50 ಗ್ರಾಮ್ ಹಾಕ್ತಾಯಿದ್ದಾರೆ. ಈ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ರೆ ಅದು ಸ್ಮೆಲ್ಲೇ ಸ್ಟಾರ್ಟ್ ಆಗಿರುತ್ತೆ ಬಿರಿಯಾನಿ. ಸೊ ಇವಾಗ ಗ್ರೇವಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ. ನೆಕ್ಸ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಚಿಕನ್ನ ಹಾಕ್ಕೊಳ್ತಾ ಇದ್ದಾರೆ. ನೀಟಾಗಿ ಅದು ಮ್ಯಾರಿನೇಟ್ ಆಗಬೇಕು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ನೆಕ್ಸ್ಟು ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಚೆನ್ನಾಗಿ ಅದು ಕುದ್ದಿ ಚೆನ್ನಾಗಿ ಸೆಟ್ ಆಗಿರುತ್ತೆ. ಒಂದು 1/4 ಸ್ಪೂನು ಅಥವಾ ಒಂದು 1/4 ಕಪ್ ಆದರೂ ನೀವು ಕರ್ಡ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕರ್ಡ್ ಕೂಡ ಹಾಕಿದ್ದಾರೆ. ಈಗ ನೋಡಿ 10 ಮಿನಿಟ್ಸ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಗ್ರೇವಿ. ಸೊ ಈ ಗ್ರೇವಿ ಪರ್ಫೆಕ್ಟಾಗಿ ಬಂದರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾವೀಗ 2 ಗ್ಲಾಸಸ್ ರೈಸ್ ಹಾಕಿದ್ದೀವಿ. ಇದಕ್ಕೆ ನಾವು 4 ಗ್ಲಾಸಸ್ ನೀರು ಹಾಕ್ತೀವಿ. ಸೊ 2 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀವು ಎಕ್ಸ್ಟ್ರಾ 4 ಗ್ಲಾಸ್ ಹಾಕಬೇಕಾಗುತ್ತೆ ವಾಟರು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ವಾಟರ್ ಹಾಕಬೇಕು. ಇಲ್ಲಿ ಮುಂಚೆನೇ ನೀರನ್ನ ಕಾಸಿ ಇಟ್ಕೊಂಡಿದ್ರು ನಮ್ಮತ್ತೆ, ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದಾರೆ. ಇದು 4 ಗ್ಲಾಸಸ್ ನೀರಿದೆ. ಸ್ವಲ್ಪ ಗ್ರೇವಿಲೂ ಎಲ್ಲ ಇರುತ್ತೆ ಅಲ್ವಾ, ನೀವು ನೀರನ್ನ ನೋಡ್ಕೊಂಡ್ಬಿಟ್ಟು ಹಾಕಿ. ಇದಕ್ಕೆ ಲೆಮನ್ ಜ್ಯೂಸ್ ಹಾಕಿದ್ರೆ ಉದ್ರಾಗಿ ಬರುತ್ತೆ ರೈಸು. ಸೊ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಈಗ ಕಂಪ್ಲೀಟಾಗಿ ಇನ್ನೇನೆಲ್ಲ ಹಾಕಿ ಆಯಿತು ಅಂದಮೇಲೆ ಮೇಲೆ ತುಪ್ಪನ ಹಾಕಿ ಮುಚ್ಚಿಬಿಟ್ರೆ ಲಿಡ್ನ, ಪರ್ಫೆಕ್ಟಾಗಿ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಇದೇ ಮೆಥಡ್ನ ನೀವು ಟ್ರೈ ಮಾಡಿ ಬಿರಿಯಾನಿನ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ವಿತೌಟ್ ಲೈಟು ವಿತ್ ಲೈಟ್ ಯಾವ ರೀತಿ ಬಿರಿಯಾನಿ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಮೇಝಿಂಗ್ ಆಗಿತ್ತು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.